ಸಾಂದ್ರೆ ನಮಸ್ಕಾರ. ಸಾಂದ್ರೆ ಕರ್ನಾಟಕ ರಾಜ್ಯದ ಈ ಒಂದು ಜಿಲ್ಲೆಯವರಿಗೆ ಹವಾಮಾನ ಇಲಾಖೆ ಎಚ್ಚರಿಕೆ ಘೋಷಣೆ ಕೊಟ್ಟಿದೆ. ಅದರ ಬಗ್ಗೆನೇ ಚರ್ಚೆ ಮಾಡೋಣ. ಇಲ್ಲಿ ಕಾಣಿಸ್ತಾ ಇರಬಹುದು ಈ ಒಂದು ಜಿಲ್ಲೆಯವರು ಅತಿ ಹೆಚ್ಚು ಜಾಗೃತರಾಗಿರಬೇಕು. ನಾನು ಕೂಡ ಬೆಳಗಾವಿಗೆ ಹೋಗಿದ್ದೆ. ಅಲ್ಲಿ ಬರೋ ಸಮಯದಲ್ಲಿ ಕೆಮ್ಮ ನೆಗಡಿ ಇದೇ ಸ್ಟಾರ್ಟ್ ಆಯಿತು. ಯಾಕಂದ್ರೆ ಮುನ್ಸೂಚನೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ಹವಾಮಾನ ಇಲಾಖೆ ತಿಳಿಸ್ಕೊಡ್ತಾ ಇದೆ. ಕೆಟ್ಟದಾಗಿ ವಾತಾವರಣ, ವೈರಸ್ಗಳು, ಗಾಳಿ, ಶೀತ, ಕೆಮ್ಮ ಈ ರೀತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಜನರು ಪಾಲಿಸ್ತಾ ಇಲ್ಲ. ಈಗ ತಿಳಿಸ್ಕೊಟ್ಟಿದ್ದಾರೆ, ಈ ಒಂದು ಜಿಲ್ಲೆಯವರು ಪಾಲನೆ ಮಾಡಿ. ಏನಪ್ಪಾ ಅಂದ್ರೆ ಶೀತ ಗಾಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಒಂದು ಗಾಳಿಯಿಂದ ಜನರಿಗೆ ಅನಾಹುತಗಳು ಉಂಟಾಗಬಹುದು, ಕೆಮ್ಮ ಬರ್ಬೋದು, ನೆಗಡಿ ಬರ್ಬೋದು, ಅಥವಾ ಏನಾದ್ರೂ ವೈರಸ್ಗಳು ಕೂಡ ಬಂದ್ರು ಬರ್ಬೋದು. ಅದನ್ನೇ ತಿಳಿಸ್ಕೊಟ್ಟಿದ್ದಾರೆ. ಯಾವ್ಯಾವ ಜಿಲ್ಲೆಯಪ್ಪ ಅಂದ್ರೆ ರಾಜ್ಯದ ಉತ್ತರ ಒಳನಾಡಿನ ಬೀದರ್ ಆಗ್ಬೋದು, ಕಲಬುರಗಿ ಆಗ್ಬೋದು. ಈ ಒಂದು ಜಿಲ್ಲೆಗಳಲ್ಲಿ ಇವತ್ತು ಅಂದ್ರೆ ಡಿಸೆಂಬರ್ 24ನೇ ತಾರೀಕು ಇವತ್ತು ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಕೊಟ್ಟಿದ್ದಾರೆ. ಸಾರಿ, ಕಲಬುರಗಿ ಜಿಲ್ಲೆಗಳಲ್ಲಿ ಇಂದು ಶೀತ ಗಾಳಿ ಬೀಸುವ ಸಾಧ್ಯತೆ ಇದೆ ಅಂತ ಹೇಳಿ IMD ಇಂದ ಯೆಲ್ಲೋ ಅಲರ್ಟ್ ಹೌದು ಸ್ನೇಹಿತರೆ, ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಕೊಟ್ಟಿದ್ದಾರೆ. ಆದಷ್ಟು ಎಲ್ಲರೂ ಜಾಗರೂಕತೆಯಿಂದ ಇರಿ. ನಾನು ಬೆಳಗಾವಿ ಹೋಗಿದ್ದೆ. ಅಲ್ಲಿ ಬರೋ ಸಮಯದಲ್ಲೇನೆ ಕೆಮ್ಮ ನೆಗಡಿ ಸ್ಟಾರ್ಟ್ ಆಯಿತು. ಆದ ಕಾರಣ ತುಂಬಾ ದಿನದಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತು ಡಿಸೆಂಬರ್ 24ನೇ ತಾರೀಕು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಜಿಲ್ಲೆಗಳಲ್ಲಿ BJP ಗೆಲುವು ಕಾಣಿದೆ. ಅದರ ಬಗ್ಗೆನೂ ಸ್ವಲ್ಪ ಚರ್ಚೆ ಮಾಡೋಣ. ಯಾವ್ಯಾವ ಒಂದು ಜಿಲ್ಲೆಯಲ್ಲಿ ಯಾವೊಂದು ಎಲೆಕ್ಷನ್ ಇತ್ತು ಅದರ ಬಗ್ಗೆ ಸ್ವಲ್ಪ ನೋಡಿ. ಏನಪ್ಪಾ ಈ ಒಂದು ಪೋಸ್ಟ್ ಒಂದು ಎಲ್ಲಿ ಗೆದ್ದಿದೆ ತುಂಬಾ ಜನ ಕೇಳ್ಬೋದು. ನೋಡಿ, ಇದರಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿ, ಪಟ್ಟಣ ಪಂಚಾಯಿತಿಗಳಲ್ಲಿ ಈಗ ಚುನಾವಣೆ ಇತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ BJPನೇ ಗೆಲುವು ಜಯ ಸಾಧಿಸಿದೆ. ಎಲ್ಲೆಲ್ಲಿಪ್ಪ ಅಂದ್ರೆ ಇಲ್ಲಿ ನೋಡಿ, ತಿಳಿಸ್ಕೊಟ್ಟಿರುವಂತ ಮಾಹಿತಿಗಳ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ BJP ಬಂದಿರತ್ತೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ BJP ಬಂದಿರತ್ತೆ, ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಕೂಡ BJP ಬಂದಿರತ್ತೆ. ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಜಪಾ ಪಂಚಾಯತಿ 11 ಈ ಒಂದು ವಾರ್ಡ್ನಲ್ಲಿ ಗೆಲುವು ಸಾಧಿಸಿದೆ. ಅದ ನಂತರ ಈ ಒಂದು ಪಟ್ಟಣ ಪಂಚಾಯತಿ ಇದೆಯಲ್ಲ 12 ಅಲ್ಲಿ ಕೂಡ ಗೆಲುವು ಸಾಧಿಸಿದೆ. ಅದ ನಂತರ ಬಾಸೆಶೆಟ್ಟನಹಳ್ಳಿಯಲ್ಲಿ ಪಂಚಾಯತಿ ಪಟ್ಟಣ ಇದೆಯಲ್ಲ ಅಲ್ಲಿ ಕೂಡ ಗೆಲುವು ಸಾಧಿಸಿದೆ. ಸ್ಥಳೀಯ ಸಂಸ್ಥೆಗಳ ಉಪಚುನಾವಣೆ ನೋಡಿ ರಾಯಚೂರಿನಲ್ಲಿ ಗೆಲುವು ಸಾಧಿಸಿದೆ. ಅದ ನಂತರ ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೂಡ ಗೆಲುವು ಸಾಧಿಸಿದೆ. ದೊಡ್ಡಬಳ್ಳಾಪುರ ನಗರಸಭೆಯಲ್ಲಿ ಕೂಡ ವಾರ್ಡ್ ನಂಬರ್ 21ರಲ್ಲಿ ಕೂಡ ಗೆಲುವು ಸಾಧಿಸಿದೆ. ತುರುವಿಹಾಳ ಪಂಚಾಯತಿಯಲ್ಲಿ ಕೂಡ ವಾರ್ಡ್ ನಂಬರ್ 4ರಲ್ಲಿ ಗೆಲುವು ಸಾಧಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ. ನೋಡಿ, ಯಾರು ಕೂಡ ಈ ಒಂದು ಸಮಯದಲ್ಲಿ ಅತಿ ಹೆಚ್ಚು ಹೊರಗಡೆ ತಿರುಗಾಡಬೇಡಿ. ಈಗ ಕರ್ನಾಟಕ ಹವಾಮಾನ ಇಲಾಖೆ ತಿಳಿಸ್ಕೊಟ್ಟಿದೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ.